ಎಷ್ಟು ಬೇಕಾದರೂ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀವಿ, ಬಟ್ ಗ್ಯಾಸ್ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ ಅಂಥೇಳಿ ಈಗ ಗ್ರಾಹಕರು ಹೇಳ್ತಾ ಇರುವಂಥದ್ದು, ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ರಾಜ್ಯಾದ್ಯಂತ ಕಮರ್ಷಿಯಲ್ ಗ್ಯಾಸ್ನಲ್ಲಿ ಅಭಾವ. ಬೆಂಗಳೂರಿನ ಒಂದೊಂದೇ ಹೋಟೆಲ್ಗಳಿಗೆ ಬೀಗ ಹಾಕುವಂತಹ ಕೆಲಸ ಮಾಲೀಕರ ಕಡೆಯಿಂದ ಆಗ್ತಾ ಇದೆ. ಶ್ರೀರಾಂಪುರದ ಸವಿಸಾಗರ್ ಹೋಟೆಲ್ ಕೂಡ ಕ್ಲೋಸ್ ಆಗಿದೆ. ಶ್ರೀರಾಂಪುರದ ಮೆಟ್ರೋ ನಿಲ್ದಾಣದ ಕೆಳಗಿರುವಂತಹ ಹೋಟೆಲ್ ಇದು. ಅಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ. ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗ್ತಾ ಇಲ್ವಂತೆ ಗ್ಯಾಸ್ ಸಿಲಿಂಡರು. ಇನ್ನೇನು ಮಾಡೋದಕ್ಕಾಗುತ್ತೆ? ಅಡುಗೆನೇ ರೆಡಿ ಆಗದೇನೆ ಹೆಂಗೆ ಹೋಟೆಲ್ ನಡೆಸೋದು ಅನ್ನೋದು ಈಗ ಮಾಲೀಕರ ಮಾತು. ಹಾಗಾಗಿಯೇ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಹೋಟೆಲ್ಗಳು ಒಂದೊಂದೇ ಬಾಗಿಲು ಹಾಕುವ ಕೆಲಸವನ್ನು ಮಾಡ್ತಿದ್ದಾವೆ. ನಾವೀಗ ಬೆಂಗಳೂರಿನ ಶ್ರೀರಾಂಪುರದ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿರುವಂತಹ ಪ್ರತಿಷ್ಠಿತ ಸವಿಸಾಗರ್ ಹೋಟೆಲ್ನ ಮುಂಭಾಗದಲ್ಲಿದ್ದೀವಿ. ಇದೀಗ ಇವತ್ತು ಬೆಳಗ್ಗೆಯಿಂದ ಸವಿಸಾಗರ್ ಹೋಟೆಲನ್ನು ಕೂಡ ಬಂದ್ ಮಾಡುವ ಕೆಲಸವನ್ನು, ಹೋಟೆಲ್ನ ಬಾಗಿಲು ಹಾಕುವ ಕೆಲಸವನ್ನು ಮಾಲೀಕರು ಮಾಡಿದ್ದಾರೆ. ಕಾರಣ ಗ್ಯಾಸ್ಗಳ ಅಭಾವ. ಕಳೆದ 2-3 ದಿನಗಳಿಂದ ಸಂಪೂರ್ಣವಾಗಿ ಗ್ಯಾಸ್ ಬರ್ತಿಲ್ಲ, ನಿಲ್ಲಿಸಲಾಗಿತ್ತು. ಬ್ಲಾಕ್ನಲ್ಲಿ ಗ್ಯಾಸ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಂತೇಳಿ ಹೋದರೂ ಕೂಡ ಎಲ್ಲೂ ಕೂಡ ಗ್ಯಾಸ್ಗಳು ಸಿಗ್ತಿಲ್ಲ, ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಗ್ರಾಹಕರಿಗೆ ತಮ್ಮಿಚ್ಚದ ಊಟ ತಿಂಡಿ ಏನಿದೆ ಅದನ್ನು ಕೊಡೋದು ಕಷ್ಟವಾಗ್ತಿದೆ. ಅದ್ರ ಜೊತೆಗೆ ಸರ್ವಿಸನ್ನು ಕೊಡೋದು ಕೂಡ ಗ್ರಾಹಕರಿಗೆ ಕಷ್ಟವಾಗ್ತಿದೆ. ಮತ್ತು ಹುಡುಗರು ಕೆಲಸಕ್ಕಿದ್ದಂತಹ ಹುಡುಗರ ಸಂಬಳ ಇವುಗಳನ್ನು ಸಹ ಮೇಂಟೈನ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಕಷ್ಟವಾಗಿರೋದ್ರಿಂದ ಇದೀಗ ಒಂದೊಂದೇ ಹೋಟೆಲ್ಗಳನ್ನು ಮುಚ್ಚುವ ಕೆಲಸವನ್ನು ಮಾಲೀಕರು ಮಾಡ್ತಿದ್ದಾರೆ. ಗ್ಯಾಸ್ ಬಂದ ಬಳಿಕ ಈ ಹೋಟೆಲ್ಗಳನ್ನು ಮತ್ತೆ ಓಪನ್ ಮಾಡಬಹುದು. ಆದರೆ ಯಥಾಸ್ಥಿತಿಯಾಗಿ ಈ ಹಿಂದೆ ಯುದ್ಧಕ್ಕೂ ಮೊದಲು ಯಾವ ರೀತಿ ಗ್ಯಾಸ್ಗಳು, ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಿದ್ವೋ ಆ ರೀತಿಯಾಗಿ ಇದೀಗ ಗ್ಯಾಸ್ಗಳು ಪೂರೈಕೆ ಆಗ್ತಿಲ್ಲ. ಇದರ ಹೊಡೆತ ಹೋಟೆಲ್ಗಳಿಗೆ ನೇರವಾಗಿ ತಟ್ಟಿದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ಗಳನ್ನು ಹೊರತುಪಡಿಸಿ ಮನೆಗಳಿಗೆ ತಲುಪಿಸುವ ಸಿಲಿಂಡರ್ಗಳನ್ನು ಇದೀಗ ಕೊಡುವ ಕೆಲಸವನ್ನು ಮಾಡಲಾಗ್ತಿದೆ. ಆದರೆ ಯಾರು ಈ ಬ್ಯಾಚುಲರ್ಸ್ ಇರ್ತಾರೋ, ಯಾರು ಈ ಮನೆಯಲ್ಲಿ ಸಿಲಿಂಡರ್ಗಳನ್ನು ಇಟ್ಕೊಂಡಿರಲ್ವೋ ಅಂಥವ್ರಿಗೆ ಹೋಟೆಲ್ಲೇ ಕೂಡ ಆ ಹೋಟೆಲ್ನ ಊಟವೇ ಜೀವನಾಧಾರ. ಇಂಥ ಸಂದರ್ಭದಲ್ಲಿ ಹೋಟೆಲ್ ಇಲ್ದಂತಹ ಸಂದರ್ಭದಲ್ಲಿ ಇದೀಗ ಅವ್ರಿಗೂ ಕೂಡ ಕಷ್ಟವಾಗ್ತಿದೆ. ಅಂಥವ್ರಿಗೆ ಊಟ ಇವೆಲ್ಲವೂ ಕೂಡ ಸಿಗೋದು ಕಷ್ಟವಾಗುತ್ತೆ. ಸದ್ಯ ಬೆಂಗಳೂರಿನ ಒಂದೊಂದೇ ಹೋಟೆಲ್ಗಳು ಇದೀಗ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದ ಬೀಗ ಹಾಕುವ ಕೆಲಸವನ್ನು ಕೂಡ ಮಾಡ್ತಿದ್ದಾವೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.